ಅಮಾವಾಸ್ಯೆ ಏನ್ಲ ಮಾಡ್ತಾ ಇದೀಯಾ? ಪಾರ್ವತಿ ಬರೋದಕ್ಕೆ ದಾರಿ ಮಾಡ್ತಿದ್ದೀನಿ. ಮಾಡು ಮಾಡು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ನಿಂತ್ಕೊಳ್ತೀರಾ ಇಲ್ಲಿ? ಯಾಕೋ? ಎಸ್, ಕರೆಕ್ಟಾಗಿ 12 ಗಂಟೆಗೆ ಇನ್ನು 2 ನಿಮಿಷ ಇದೆ. 2ನೇ ಮುಳ್ಳು ಕರೆಕ್ಟಾಗಿ 12 ಗಂಟೆ ಮೇಲೆ ಹೋಗಿ ಕೂತ್ಕೊಂಡಿದ ತಕ್ಷಣನೇ ಮುಂದಕ್ಕೆ ಅಂತ ಹೊಡೆದ ತಕ್ಷಣನೇ ಎಲ್ರೂ ಒಟ್ಟಿಗೆ ಕೈ ಕುಯ್ಕೊಂಡು ಸತ ಬಿಡ್ಬೇಕು. ನಾನಲ್ಲ, ಅಕಸ್ಮಾತ್ ಭಯ ಬಿದ್ದು ಸಾಯೋದು ಬೇಡ ಅಂತ ನನಗೆ ನೀವು ಊಸಿ ಮಾಡಿಬಿಟ್ರೆ ಏನ್ ಮಾಡ್ತೀಯಾ? ಕೊಲೆ ಮಾಡ್ತೀಯಾ? ಮಾಡ್ತೀನಿ. ಆಗ ನಿನ್ನ ಜೈಲ್ಗೆ ಹಾಕ್ತಾರೆ. ಹಾಕ್ಲಿ, ಅದೇ ನನಗೂ ಇಷ್ಟ. ನೋಡಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಸಾಯ್ದೆ ಹೋದ್ರೆ ನನ್ನ ಸಾವು ಮೇಲೆ ಆಣೆ ಹೇಳಿದ್ದೀನಿ. ಸತ್ ಮೇಲೆ ಏನೋ ಆಣೆಲೆ ಕೋತಿ. ಹೋಗ ಹೋಗ್ ಪಾಚ್ಕೊಳ. ಹೋಗ್ರ, ನಾನು ಹೋಗ್ತೀನಿ. ಹಲೋ, ಇನ್ವಾಗ ಆ ಕಡೆ. ಇರ್ಲಿ. ಗೌರಿ, ಮೈ ಲವ್, ನಾನಿವತ್ತು ಸಾಯ್ತಾ ಇದ್ದೀನಿ. ನಿನ್ನ ಪ್ರೀತಿನ ಪಡೆಯೋಕ್ಕೋಸ್ಕರ ನಾನು ಸತ್ತು ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದಿವತ್ತು ನಿಜ ಮಾಡ್ತಾ ಇದ್ದೀನಿ. ನೋಡು ನೋಡು, ನಿನಗಿಷ್ಟವಾಗಿರೋ ವಿಘ್ನ ಹಾಕೊಂಡು ನಾನು ಸಾಯ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಪೇಪರ್ಲಿ ನೀನು ನೋಡು. ನಾನು ಸತ್ತಿರೋ ವಿಷಯ ಗೊತ್ತಾಗುತ್ತೆ. ಖುಷಿ ಪಡು, ಆನಂದ ಪಡು. ಕರ್ತ ಯೇಸು ಕ್ರಿಸ್ತ ಮತ್ತೆ ಬಾರದಂತ ಲೋಕಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪ್ರಯಾಣನ ಓಲೋ ಬಸ್ ತರ ಸುಖಮಯವಾಗಿರ್ಸಪ್ಪ. ನೀನ್ ಸತ್ತೋಗ್ಬಿಟ್ರೆ ಅವ್ನ್ ಪ್ರೀತಿ ಸಿಕ್ಬಿಡ್ದ ನಿಂಗೆ? ಬದುಕಿದ್ರು ಸಿಗಲ್ಲ ಅಂತ ಗೊತ್ತಾಯ್ತು. 3 ಡೇಸ್ ಅಲ್ಲಿ ನಾನ್ ಚಂದು ಎಷ್ಟ್ ಹತ್ರ ಆದ್ರೂ ಚಿಕ್ಕ ಚೇಂಜ್ ಕೂಡ ಆಗಿಲ್ಲ. ಏನ್ ಮಾಡೋದು? ಅವನಿಗೆ ನನ್ ಫೇಸ್ ನೋಡಕ್ ಇಷ್ಟ ಇಲ್ವೇನೋ. ಸರಿ, ಒಂದ್ ಕೆಲ್ಸ ಮಾಡ್ತೀನಿ. ನೀನ್ ಅವನ ಪ್ರೀತಿ ಮಾಡ್ತಿದ್ದೆ ಅಂತ ನಾನೇ ಹೋಗಿ ಅವ್ನಿಗೆ ಹೇಳ್ಬಿಡ್ಲಾ? ನೀನ್ ಹೇಳಿದ್ಮೇಲೆ ಪ್ರೀತಿಸೋ ಪ್ರೀತಿ ನನಗ್ ಬೇಕಾಗಿಲ್ಲ. ನಿಜವಾಗ್ಲೂ ಪ್ರೀತಿ ಇದ್ರೆ ಅವನೇ ಹೇಳ್ತಾನೆ. ಏನೇ ಸ್ಟಾರ್ಟ ಮಾಡ್ತೀಯಾ? ಅಕಸ್ಮಾತ್ ಅವ್ನು ಹೇಳಿಲ್ಲ ಅಂದ್ರೆ ಅವನ್ ಜೊತೆ ನಾನು ಸಾಯ್ತೀನಿ. ಯಾವ ನೋಡಿದ್ರು ಸಾಯ್ತೀನಿ ಅಂತೀಯಲ್ಲ? ನೀನ್ ಬಂದಿರೋ ಸಾಯಕಲ್ಲ, ಅವನ್ನ ಬದುಕ್ಸಕ್ಕೆ. ಅಳ್ಬೇಡ. ಈಗ್ಲೂ ನೀನು ಅವನ್ನ ದಕ್ಸ್ಕೊಳಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನೀನು ಚಂದು ಇಬ್ರು 15 ಮಿನಿಟ್ಸು ಹಂಗೆ ಜಾಲಿಯಾಗಿ ಕಮಿಟ್ ಆಗ್ಬಿಟ್ರೆ. ಕಮಿಟ್ ಅಂದ್ರೆ? ಕಿಸ್ಸನ್ಗೋ. ಕಿಸ್ಸ? ವಾಟ್ ಆರ್ ಯು ಟಾಕಿಂಗ್? ಪ್ರೀತಿಗೋಸ್ಕರ ನಮ್ಮ ಹುಡುಗರು ಏನೆಲ್ಲ ಮಾಡ್ತಾರೆ. ಶೀಲಾ ಡೈಟ್ರಿ ಅಂತಪ್ಪೋ. ಶೀಲಾನಾ? ಮತ್ತೆ ಕಿಸ್ ಅಂದೆ? ಅಲ್ಲ ಕಣೆ, ನಿಮ್ಮಂತ ಆರ್ಥೋಡಾಕ್ಸ್ ಫ್ಯಾಮಿಲಿ ಹುಡುಗಿರಿಗೆ ಕಿಸ್ ಅಂದ್ರೆ ಶೀಲಕ್ಕೆ ಸಂಬಂಧ ತಾನೆ. ಅದಕ್ಕೆ ಕೇಳಿದೆ. ಚಂದು ಏನ್ ಅನ್ಕೋತಾನೋ? ಸಿನ್ಸಿಯರ್ ಆಗಿ ಲವ್ ಮಾಡೋ ಹುಡುಗಿರು ಶೀಲನ ಪ್ಲೆಡ್ಜ್ ಮಾಡಿ ಕಿಸ್ ಕಣೆ ಅನ್ನೋ ತಿನ್ನೋ ಯಾವ ನನ್ನ ಮಗನು ಮೋಸ ಮಾಡಲ್ಲ. ಅಷ್ಟು ನಿಯತ್ತು ಕಡೆ ನಮ್ಮ ಹುಡುಗರಿಗೆ. ನೋಡು ಐಶು, ಇಂಥ ಟೈಮಲ್ಲಿ ಅಂತ ಡಿಸಿಷನ್ ತಗೊಳ್ಳೋದು ತಪ್ಪಲ್ಲ. ಸೇ ಎಸ್. ಸರಿ, ನೀನ್ ಹೋಗು.
ಗುಡ್. ಏನ್ ಮಾಡ್ತಾ ಇದ್ಯಾ? ಯಾವಾಗ ನೋಡಿದ್ರು ಸಾಯದ್ರಲ್ಲೇ ಇರ್ತಾರೆ. ಐಶು ಹೇಗಿದ್ದಾಳೋ? ಏನಾದ್ರು ಮಾಡ್ಕೊಂಡ್ಬಿಟ್ಲಾ? ಹೇಳು ಹೇಳೋ ಕೇಳೋ. ನಿನ್ನ ಪ್ರಾಣದ ಮೇಲೆ ಅವಳ ಚಿಂತೆ, ಅವಳ ಪ್ರಾಣದ ಮೇಲೆ ನಿನಗ್ ಚಿಂತೆ. ಮಧ್ಯದಲ್ಲಿ ನಾನು ಕಬೂತರ್ ಜಾ 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 ಅಂತ ಹಾಡ್ಕೊಂಡು ಸಾಯ್ತೀನಿ. ಹೋಗಲ್ಲ. ಅಲ್ಲ ಕಣ, ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇಲ್ಲ, ರಿಲೇಶನ್ಶಿಪ್ ಇಲ್ಲ, ಲವ್ ಅಂತೂ ಇಲ್ಲವೇ ಇಲ್ಲ. ಆದ್ರೂ ನಿಮ್ಮಿಬ್ಬರ ಮಧ್ಯೆ ಅದೇನಪ್ಪ ಆ ಕೇರು, ಲವ್, ಏಯ್! ಪ್ರೀತಿ. ಬಾಯ್ ಮುಚ್ಚ. ಈ ಒಟ್ಟೆಲ್ಲ ಬಿಟ್ಟು ಫಸ್ಟ್ ಬೊಗಳು. ತಿರ್ಗಾ ಪೋಸ್ಟ್ಪೋನ್ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನಾನು ಸಾಯ್ಬೇಕಷ್ಟೇ. ಸಾಯಿ, ಯಾರು ಬೇಡ ಅಂದ್ರು? ಆದ್ರೆ ಸಾಯಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಿ. ಯಾವ ಕೆಲಸ? ಏನಿಲ್ಲ, ಐಶುಗೆ ಒಂದೇ ಒಂದು ಆಸೆ ಇದೆಯಂತೆ. ಅದು ತೀರದೆ ಸತ್ತೋಗ್ಬಿಡ್ತೀನಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಏನಂತೆ? ಏನಿಲ್ಲ, ಒಂದು ಲೈಟು ಹಗ್ಗು, ಒಂದು ಸ್ವೀಟ್ ಕಿಸ್ಸು, ಹಾಗೆ ಒಂದು 15 ಮಿನಿಟ್ಸ್ ಅವಳ ಕಾಲ್ ಅವಳ ಜೊತೆ ಕಾಲ ಕಳೆದ್ಬಿಡು. ಏನು ಕರ್ಕೊಂಡ್ಬಂದು ಏನ್ ಮಾಡಿಸ್ತಾ ಇದ್ಯಾ? ಇದು ನಿನ್ನ ಆಸನ ಅವಳ ಆಸನ? ಬೀಗದ ಕೈ ಸೇರಿದ್ರೆ ಬಾಗಲ್ಗೇನೋ ಬಂತು ಭಾಗ್ಯ. ಅದೇ ಬಾಯಿಗೆ ಬರ್ತೋಣ ಅಂತೀನಿ. ಆಮೇಲೆ ಇದು ಅವಳ ಆಸೆ. ಆ ಹುಡುಗಿನ ಯಾವತ್ತೂ ಆ ಆಂಗಲ್ ಅಲ್ಲಿ ನೋಡಿಲ್ವೋ? ಈಗ ನೋಡ, ಇಷ್ಟ ಇಲ್ವಾ? ಸರಿ ಆಗಲ್ವಾ? ಇರೋ. ಹೇಳ್ಬಿಡ್ತೀನಿ. ಬರೀ ಕಿಸ್ತಾನೆ ಅಷ್ಟೇನಪ್ಪ, ನಿನಗೆ ಬೇಕಾದ್ರೆ ಆ ಸುಖನೂ ಅನ್ಬೋದು. ನಿನ್ ನಾಲ್ಗೆಗೆ ಸೆನ್ಸರ್ ಇಲ್ವನು? ಪ್ರವೀಣ್, ಇನ್ನೇ ಹೇಳ್ದೆ. ಏನಾಯ್ತು? ನನಗ್ ಟೈಮ್ ಇಲ್ಲ. ಅಯ್ಯೋ ಗೊತ್ತಮ್ಮ, ನಿನಗೆ ಟೈಮ್ ಇಲ್ಲ ಅಂತ. ಆದ್ರೆ ಇವನು ಅರ್ಥ ಆಗ್ಬೇಕೆ. ಏನಪ್ಪ, ಬರ್ತೇನೆ, ಹೋಗು ಹೋಗು. ಬೇಗ 5 minutes ಅಲ್ಲಿ ಮುಗ್ದು ಹೋಗ್ಬೇಕು. ಓಕೆ, ಬರ್ತೇನೆ, ಹೋಗು, ಬರ್ತೇನೆ, ಹೋಗು ಹೋಗು ಹೋಗು. ಹಿಂಗೆ ಹೊರಟೋಗ್ತೀಯಾ? ಅಯ್ಯೋ ನನ್ನ ಮಗನೇ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಟಸ್ಸು ಪುಸದ ಸೆಂಟ್ ಹಾಕೊಂಡು ಮನ್ಮದ ತರ ಬಾಣ ಬಿಡೋಗೋ. ಬಾಣನ? ಹಂಗಂದ್ರೆ ಏನು ಅರ್ಥ ಆಗಲ್ಲ. ಹೇಳ್ಕೊಡ್ತೀನಿ ಪಾಪ. ಆ ವಿಘ್ನನ್ ಮಗ ಏನಾದ್ರು ಕಟ್ ಮಾಡ್ಕೊಬಿಟ್ಟೆನೋ. ಬಾರೋ ಹೋಗಿ ನೋಡೋಣ. ನಾನೇ ಕೂಗಿದ್ದು. ನನ್ನ ಮಕ್ಕಳಲ್ಲೇ ಸಾಯ್ತೀನಿ ಅಂತ ನನಗ್ ಮೋಸ ಮಾಡ್ತಿದ್ದೀರೇನ್ರು? ಡ್ರಾಮಾ ಮಾಡ್ತಿದ್ದೀರಾ? ಡ್ರಾಮಾ ಆಡ್ಸಕ್ ಬಟ್ರಿದ, ನೀ ಸುಮ್ನಿರ. ನೋಡೋ, ಸಾಯೋ ಟೈಮಲ್ಲಿ ಕಾಮಿಡಿ ಬೇಕಾಗಿಲ್ಲ. ನನ್ನನ್ನು ಸಾಯಿಸಿ ನನ್ನ ಬಾಡಿನ ತಗೊಂಡೋಗಿ ಯಾವ್ದೋ ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಕ್ಬೇಕು. ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಮೆಡಿಕಲ್ ಕಾಲೇಜ್. ಯಾವ್ದೋ ಒಂದು ಕಾಲೇಜ್ ಬಿಡ. ಇಷ್ಟಕ್ಕೂ ಮಾರಕ್ಕೆ ನಿನ್ನ ಹತ್ರ ಇರೋದು ಒಂದೇ ಒಂದು. ಒಂದೇನಾ? ಏನ್ರು ಅದು? ಅದೇ. ಏನು ಅದು? ಕಣ್ಣು. ಹಂಗೆಲ್ಲ ಹೇಳ್ಬೇಡ್ರಿ ಕೊಟ್ರು, ನನ್ಗೆ ಅಳು ಬರುತ್ತೆ. ಓ, ಅಳ್ತೀಯಾ? ನಾನೇ ಕಂಪ್ನಿ ಕೊಡ್ತೀನಿ. ಬಾ ಅಯ್ಯ, ಬಾರಲೇ, ನನ್ ಮಗನೇ. ನೀವು ಹೋಗು ಮಚ್ಚ, ನೀವು ಹೋಗು ಮಚ್ಚ, ನೀವು ಹೋಗ. ವಿಗ್ರಾಜ ಕಂಪ್ನಿ ಕೊಡ್ತೀನಿ. ಬಾ. ಐಶು, 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 ಏನಾಯ್ತು ಐಶು? ಹುಡುಗಿರು ಅಂದ್ರೆ ಅಷ್ಟೊಂದು ಸದರಾನ? ನಮ್ ಮಕ್ಕಳ ಒಂಟಿಯಾಗಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಇನ್ನೊಂದ್ಸಲ ಹುಡುಗಿ ಮೇಲೆ ಕೈ ಹಾಕಿದ್ರೆ ನಿನ್ ರಕ್ತ ಕುಡಿತೀನೋ? ನೀವೇನ್ ಮನುಷ್ಯ ಇಲ್ಲ ನಾಯಿಗಳ? ಹೋಗೋ ಹೋಗೋ, ತೊಲಗೋ.
ಕಳ್ಳ ಮಾಡೋದೆಲ್ಲ ಮಾಡಿ ಎಸ್ಕೇಪ್ ಆಗ್ತಿದ್ಯಾ? ನಾಚಿಕೆನಾ? ಆಹಾ. You naughty. 2 minutes ನಲ್ಲಿ ಫ್ರೆಶ್ ಆಗಿ ಬರ್ತೀನಿ. ರಿಲ್ಯಾಕ್ಸ್. Don't relax. ಬೇಡ. ಮಚಾ ಬ್ಯೂಟಿಫುಲ್ ಕಣ. ಬೇಡ ಲೈ 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 ಸಂತ ಬಾರ ಇಲ್ಲಿ. ಅವನ್ನ ಡಿಸ್ಟರ್ಬ್ ಮಾಡ್ಬೇಡ. ಅದಕ್ಕೆ ಕಣ ಹೇಳೋದು, ಹೆಣ್ಣು ಅನ್ನೋದು ಒಂದು ಸಾಗರ ಇದ್ದಂಗೆ, ಆ ಸಾಗರದ ಅಲೆಯ ಹೊಡೆದಕ್ಕೆ ಮೈಕನ ಟುಸ್ ಅಂತ ಹೊಟ್ಟೋಗುತ್ತೆ. ಪುಸ್ ಅಂತ ಹೊರಟೋಗುತ್ತೆ. ಲೇ, ನಾನು 12 ಗಂಟೆಗೆ ಸಾಯೋದಕ್ ಮುಹೂರ್ತ ಇಟ್ರೆ ನೀನ್ ಅವ್ರಿಬ್ರನ್ನ ಸೇರ್ಸಕ್ ಮುಹೂರ್ತ ಇಡ್ತೀಯಲ್ಲೋ. ನೀನೇನು ಫ್ರೆಂಡಾ ಇಲ್ಲ ಪಿಂಪ? ನಮ್ಮ ವಂಶದ ಬಗ್ಗೆ ಮಾತಾಡ್ಬೇಡ. ನಿನಗೊಂದು ನಿಜ ಹೇಳ. ಹೌದು, ನಾವಿಲ್ಲಿ ಬಂದಿರೋದು ಸಾಯಕಲ್ಲ, ಅಯ್ಯುತ್ತೀರಿ ಅವರಿಬ್ಬರನ್ನು ಸೇರ್ಸೋಕೆ, ಸಾಯವರಿಗೆ ಸ್ವರ್ಗ ತೋರಿಸಿ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಪ್ರೂವ್ ಮಾಡೋಕೆ. ಕುಟ್ರಲ್ಲ ಪಕ್ಕ. ಯಾಕೆ ಮುಖ ನಂಗೆ ಒಂಡ್ರಗೈಪೆ ತರ ಮಾಡ್ಕೊಂಡಿದ್ಯಾ? ಈ ಫಿಲಾಸಫಿ ಎಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ. ಅಯ್ಯ, ನಿನ್ ಫಿಲಾಸಫಿ ಅಷ್ಟು ಬೆಂಕಿ ನೋಡ್ ನನ್ನ ಬಾಯಲ್ಲಿ ಸರಿಯಾಗಿ ಬಂದ್ಬಿಡುತ್ತೆ. ಈಗ ಈ ಸಂಪತ್ತಿಗೆ ನನ್ನನ್ನು ಯಾಕೆ ನೀವಿಬ್ರು ಕರ್ಕೊಂಡ್ ಬಂದ್ರಿ? ನೀನೇ ಬೇತಾಳ ತರ ಹಿಂದೆ ಬಿದ್ದೆ, ಭಿಕ್ಷುಕ ತರ ಕಾಣ್ತಾ ಇದ್ದೆ, ಎಲ್ಲ ಸತ್ತೋಗ್ಬಿಡ್ತೀವಿ ಅಂದ್ಬಿಟ್ಟು ನಿನ್ನನ್ನು ಜೊತೆ ಕರ್ಕೊಂಡ್ ಬಂದೆ. ಕೋತಿ ಅಲ್ಲಿ ನೋಡೋಣ, ಹುಡುಗ ಸ್ವೆಟ್ ಆಗಿ ಎಷ್ಟು ಫ್ರೆಶ್ ಆಗಿದ್ದಾನೆ. ನೀನು ಅನ್ನೋ, ನಿನ್ನನ್ನು ನೀನು ಹುಡುಗಿನೋ ಅಂತ ಒಂದ್ ಮಾಡ್ಬಿಡ್ತೀನಿ. ನನಗೆ ಕನ್ಫರ್ಮ್ ಆಗೋಯ್ತು. ಏನೋ ನೀನು ಪಕ್ಕಾ ಬಾಂಬೆ ರೆಡ್ ಲೈಟ್ ಏರಿಯಾದ. ನಾವು ಸಾಹಿತ್ಯವ ಇಲ್ಲ ಅಷ್ಟೇಳ 100% ಸಾಯ್ತೀವಿ. ವಿಜ್ಞಾನಿಗೂ ಐಶುಗೆ ಏನಾಯ್ತು? ಸಡನ್ ಆಗಿ ದೇವತರ ಆಡಲಲ್ಲ, ವಾಯ್ಸ್ ಕೂಡ ಚೇಂಜ್ ಆಗಿತ್ತು. ಇದ್ದಕ್ಕಿದ್ದಂಗೆ ಸರಿ ಹೋದ್ಲು. ಈ ಬಂಗ್ಲಲ್ಲಿ ಏನಾದರೂ ಮೋಹಿನಿ ಕಾಟ ಇದೆಯಾ? ಹಲೋ ಹಲೋ ಬ್ರದರ್, ಯಾಕೆ ಕಂದ ಒಬ್ಬನೇ ಕೂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಮುಖ ಎಲ್ಲ ನೀರ್ ಬಿಟ್ಕೊಂಡ್ಬಿಟ್ಟದೆ. ಮಾಡೋದೆಲ್ಲ ಹೆಂಗ್ ಕೂತ್ಕೊಂಡ್ ನೋಡು. ನನ್ ಮಗನೇ. ಬ್ರದರ್, ಟೈಮ್ ಆಯ್ತು, ಸತ ಬೇಡ. ಸಾವಿಲ್ಲ ಏನಿಲ್ಲ, ಹೋಗ. ಬರಲಿ ನೋಡ್ದಾ, ನಾನು ಹೇಳಿಲ್ವಾ, ಒಂದು ಸಾರಿ ಕಮಿಟ್ ಆಗ್ಬಿಟ್ರೆ ಲೇಡೀಸ್ ಮೇಲೆ ಹಂಗೆ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಆ ಥರ ಅನುಭವಗಳು ನಮಗಾಗಿಲ್ಲ. ನಾನು ಹೇಳ್ತಾ ಇರೋದು ಗಂಡಸರ ಬಗ್ಗೆ, ಇವರ ಬಗ್ಗೆ ಅಲ್ಲ.
ಚಂದು ನಾಟಿ ಕರಿಯ ಸ್ಟೈಲೇ ಚೇಂಜ್ ಆಗೋಯ್ತು. ಪಾಕ ಬಿದ್ರೆ ಹಂಗೇನಮ್ಮ, ಸಪ್ಪೆ ಬೂದಿನೂ ಮೈಸೂರು ಪಾಕ ಆಗ್ಬಿಡ್ತು. ಈ ಚಳಿಲ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅಬ್ಬಬ್ಬಬ್ಬ, ಅದು ಇವನಿಗೆ ರೂಮಲ್ಲಿ ಫುಲ್ ಹೀಟ್ ಆಗಿತ್ತಲ್ಲ, ಅದನ್ನ ಇಲ್ಲಿ ಇವನು ಆರಿಸ್ಕೊಂತ ಕೂತಿದ್ದಾನೆ, ನಾವಿಬ್ರು ನೋಡ್ಕೊಂತ ಕೂತಿದ್ದೀವಿ ಅಲ್ವೇನೋ? ಏನ್ ಚಂದು ಅರ್ಧಕ್ಕೆ ಬಂದ್ಬಿಟ್ಟೆ? ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ನಾ? ಅಲ್ಲ ವರ್ಕೌಟ್ ಆಗ್ಲಿಲ್ವೇನೋ? ಏಯ್. ಅಲ್ಲ ಹೌದು ಮಾತಿಗೆ ಹೇಳಿದೆ. ನನಗೆ ನಿದ್ದೆ ಬರ್ತದ, ಹೋಗಿ ಮಲಗ್ತೀನಿ. ಯಾಕಪ್ಪ ಕಂದ ಮಗು ಏನಾಯ್ತು ಇವ್ನ್ಗೆ?